ಬೆಂಗಳೂರಿನಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ಕೆಂಪೇಗೌಡರು 4 ದಿಕ್ಕುಗಳ ಗಡಿರೇಖೆ ಗುರುತಿಸಲು ಜೋಡೆತ್ತುಗಳನ್ನು ಕಟ್ಟಿಬಿಟ್ಟಿರೋ ಅದೇ ರೀತಿ ಬೆಂಗಳೂರಿನ 4 ದ್ವಾರ ನಿರ್ಮಿಸಿ 4 ಜೋಡೆತ್ತುಗಳನ್ನು ಕಟ್ಟಿ ಅಂದು ನಡೆದ ಅದೇ ಘಟನೆಯನ್ನ ಮರು ಸೃಷ್ಟಿ ಮಾಡಲಾಯಿತು. ಅದರಲ್ಲೂ ಬೆಂಗಳೂರಿಗೆ ಅಡಿಗಲ್ಲು ಹಾಕಿದ ಜಾಗವಾದ ದೊಡ್ಡಪೇಟೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿ ಕೆಂಪೇಗೌಡ ಜಯಂತಿ ಆಚರಿಸಲಾಯಿತು. ಪ್ರತಿ ವರ್ಷವೂ ಇದೇ ರೀತಿ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡುವುದಾಗಿ ಹೇಳಿದ ಚಿಲುಮೆ ರವಿಕುಮಾರ್, ಕೆಂಪಾಪುರ ಗ್ರಾಮದಲ್ಲಿರುವ ಕೆಂಪೇಗೌಡರ ಸಮಾಧಿಯನ್ನ ಭವ್ಯ ಸ್ಮಾರಕವಾಗಿ ಸರ್ಕಾರ ಅಭಿವೃದ್ಧಿಪಡಿಸಬೇಕು ಅಂತ ಆಗ್ರಹಿಸಿದರು. ಈ ವೇಳೆ ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಕೂಡ ಮಾತನಾಡಿ, ಮುಂದಿನ ಪೀಳಿಗೆಗೆ ಕೆಂಪೇಗೌಡರು ಬೆಂಗಳೂರು ಹೇಗೆ ಕಟ್ಟಿದ್ರು ಅನ್ನೋದರ ಬಗ್ಗೆ ತಿಳಿಯಲಿ ಅಂತ ಹೇಳಿದರು. ಈ ವೇಳೆ ಡಾಕ್ಟರ್ ಮಧುಸೂದನ್ ಸೇರಿ ಹಲವರು ಭಾಗಿಯಾಗಿದ್ದರು. ಬೆಂಗಳೂರಿಗೆ ಒಂದು ಪಾಯದ ಪೂಜೆ ರೀತಿ ಇಲ್ಲಿ ಹಿಂದೆ 4 ಗೋಪುರಗಳು ಈ ಭಾಗದಲ್ಲಿ ಇತ್ತು, ಇಲ್ಲೇ ಇತ್ತು ಚಿಕ್ಕ ಚಿಕ್ಕ ಗೋಪುರಗಳು. ಬಟ್ ಇವತ್ತು ನಗರೀಕರಣ ಆದಾಗ ಏನು ವ್ಯಾಪಾರದ ಕೇಂದ್ರಗಳು ಹೆಚ್ಚಾಗಿರೋದ್ರಿಂದ ಇವತ್ತು ಅವೆಲ್ಲ ಇಲ್ಲಿ ನಶಿಸಿ ಹೋಗಿದ್ದಾವೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇಡೀ ಈ ಒಂದು ಕರ್ನಾಟಕಕ್ಕೆ ವಿಶ್ವ ಕಿರೀಟವನ್ನು ತರಿಸುವಂಥ ಬೆಂಗಳೂರಿಗೆ ಈ ಸ್ಥಳ ಉಗಮ ಸ್ಥಳ ಅಂತ ತಿಳಿಸೋಕ್ಕೆ ಮತ್ತು ಎಷ್ಟೋ ಜನಗಳಿಗೆ, ಕೋಟ್ಯಾಂತರ ಜನಗಳಿಗೆ ಯಾರಿಗೂ ಈ ವಿಷಯ ಗೊತ್ತಿರಲ್ಲ. ಇಂಥ ಒಂದು ಕೆಲಸವನ್ನು ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ರಾಜಾಜಿನಗರದಿಂದ ಬಂದಿರೋಂಥ ನಮ್ಮ ತಾಯಂದಿರು, ಅಕ್ಕಂದಿರು, ನಮ್ಮೆಲ್ಲ ಮಾರ್ಗದರ್ಶಕರ ಸಮ್ಮುಖದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಬೆಂಗಳೂರಿನ ಕಿರೀಟವನ್ನು ವಿಶ್ವ ಭೂಪಟದಲ್ಲಿ ಸಾರುವಂಥ ಒಂದು ಸಂದೇಶ. ಜೂನ್ 27, 1509 ಕೆಂಪೇಗೌಡರು ಜನಿಸಿದಂಥ ದಿನ, ಭಾಳ ಪುಣ್ಯವಾದಂಥ ದಿನ. ಇಲ್ಲೇ ವಿಶೇಷವಾಗಿ ಮಧುಸೂದನ್ ಮತ್ತು ತಂಡ ಎಲ್ಲ ನನ್ನ ಸೋದರರು ಇಲ್ಲೇ ಯಾಕೆ ಮಾಡ್ತಿದ್ದಾರಪ್ಪ ಅಂತಂದರೆ, ನಾವೆಲ್ಲ ಇವತ್ತು ಊಟ ಮಾಡ್ತಾ ಇರ್ತಕ್ಕಂಥ ಭೂಮಿ, ಅನ್ನದ ಋಣ ಇಟ್ಕೊಂಡಿರ್ತಕ್ಕಂಥ ಭೂಮಿ, ಬೆಂಗಳೂರು ಜನಿಸಿದಂಥ ದಿನ ಮಾಡಿದಂಥ ಜಾಗ ಇವತ್ತಿದು. ಬೆಂಗಳೂರು ಜನಿಸಿದಂಥ ಜಾಗ ಇದು. ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಬೆಂಗಳೂರಿಗೆ ಕಟ್ಟೋದಕ್ಕೆ ಅವ್ರ ಮುಹೂರ್ತ ಏನು ಗುದ್ಲಿ ಪೂಜೆ ಅಂತ ಮಾಡಿದಂಥ ಜಾಗ ರಾಜ ಮಾರ್ಕೆಟ್ ಸರ್ಕಲ್ಲು. ಇಲ್ಲಿಂದ ಅವರು 4 ಜೊತೆ ಎತ್ತುಗಳನ್ನು 4 ದಿಕ್ಕಿಗೆ ಬಿಟ್ಟು ಅವು ಎಷ್ಟು ದೂರ ಹೋಗ್ತವೆ ಅಷ್ಟು ದೂರಕ್ಕೆ ಅವರು ಕೋಟೆಯನ್ನು ಕಟ್ಟಿದ್ರು. ಹಾಗಾಗಿ ಅದನ್ನೇ ಇವರು ಈಗ ಪುನರಾವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತಿನ ಮಕ್ಕಳಿಗೆ ಇತಿಹಾಸ ಗೊತ್ತಾಗಲಿ, ಬೆಂಗಳೂರು ಹೆಂಗೆ ಕಟ್ಟಿದ್ರು, ಯಾರು ಕಟ್ಟಿದ್ರು ಅಂತಲೇ ಗೊತ್ತಿಲ್ಲದೆ ಇರೋವಂಥ ಕಾಲದಲ್ಲಿ ನಮ್ಮ ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು, ಇವ್ರನ್ನ ಬರೀ ಕೆಂಪೇಗೌಡರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.